ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತ ನಾವು ಕೆಸಿಡಿಗೆ ಬಂದಿದ್ವಿ. ಇವತ್ತ ಕೆಸಿಡಿ ಒಳಗ ಕುಸ್ತಿ ಪಂದ್ಯಾವಳಿ ಇದ್ವು. ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದಲ್ಲಿ ಕುಸ್ತಿ ಪಂದ್ಯಾವಳಿ ಇಟ್ಕೊಂಡಿದ್ರು. ಅದ್ರ ಸಂಬಂಧ ನೋಡಕ್ ಬಂದಿದ್ವಿ. ನೋಡ್ರಿ ನೋಡೋಣ ಯಾವ ತರ ಕುಸ್ತಿ ಆಡಾತಾರ ಅಂತ. ಈಗ ಎಂಟ್ರೆನ್ಸ್ ಗೆ ಬಂದ್ವಿ, ಇಲ್ಲಿ ನೋಡ್ಬೋದು. ಯಾರು ಹೇಳ್ರಿ ನೋಡೋಣ. लोग मनोरंजन भी करवाते हैं. ನೋಡ್ಬೋದು ಈಗ ಇಲ್ಲಿ ಕುಸ್ತಿ ಪಂದ್ಯ ನೋಡಾಕ ಬಂದೇವಿ. ಫುಲ್ ಗ್ಯಾಲ್ರಿ ಎಲ್ಲಾ ಹಾಕ್ಯಾರ. ಯಾವ ತರ ಪಂದ್ಯ ನಡೀತಾವ ಅನ್ನೋದು ನಿಮ್ಗ ತೋರಿಸ್ತೀನಿ. ನೋಡ್ರಿ ನೋಡೋಣ. ಗ್ಯಾಲರಿ ಒಳಗೆ ಕುತ್ಕೊಂಡು ನಾವು ಕುಸ್ತಿ ಯಾವ ತರ ನಡೀತೈತಿ ಅಂತೇಳಿ ನೋಡೋಣ, ನಿಮ್ಗೂ ಕೂಡ ತೋರಿಸ್ತೀನಿ. ಕುಸ್ತಿ ಒಂದು ಗ್ರಾಮೀಣ ಕ್ರೀಡೆ ಆಗಿರ್ತದೆ. ಯಾವ ಮಟ್ಟಕ್ಕ ತಗೊಂಡ್ ಹೋಗ್ಯಾರ ಅನ್ನೋದು ನೋಡ್ರಿ. ಈಗ ಧಾರವಾಡದಾಗ ಕುತುಬ್ ಮಿನಾರ್ನ ತೋರಿಸ್ತೀನಿ. ಈ ಕುಸ್ತಿ ಪಂದ್ಯಾವಳಿಗಳನ್ನ ಬಿಜೆಪಿ ಅವ್ರು ಹಮ್ಮಿಕೊಂಡಿದ್ರ. ಅದ್ರ ಸಂಬಂಧ ಅವ್ರು ಇಲ್ಲಿ ಒಂದ್ ಸ್ವಲ್ಪ ಬ್ಯಾನರ್ ಎಲ್ಲ ಹಾಕಿದ್ರ ಗ್ಯಾಲರಿ ಸುತ್ತಾರ್ಲೆ. ಅವರು ಯಾವ್ಯಾವ ಯೋಜನೆಗಳನ್ನ ಅವ್ರು ಇದುವರೆಗೂ ನಡ್ಸಾಕತ್ತಾರ, ಇದುವರೆಗೂ ಅವ್ರು ಚಾಲ್ತಿ ಅದಾವ ನೋಡ್ಬೋದು ನೀವು ಇಲ್ಲೇ ಬ್ಯಾನರ್ ಒಳಗ. ಸ್ವಲ್ಪ ಹಾಕ್ಬೇಕು ಅನಿಸ್ತ, ಯಾವ ನಮ್ಗ ಚಲೋ ಯಾವ ಕೆಲಸ ಮಾಡ್ಯಾರ ಬಿಜೆಪಿ ಅವ್ರ ಅಂತೇಳಿ. ನೀವು ಬಹಳ ಕಾತುರದಿಂದ ಕುಸ್ತಿ ಪಂದ್ಯ ನೋಡಕ್ ಕಾಯತ್ರಿ ಅನ್ಸಾತೈತಿ. ನೀವು ಬರೀ ಆ ಬ್ಯಾನರ್ ತೋರ್ಸಿಂದ, ಕುತುಬ್ ಮಿನಾರ್ ತೋರ್ಸಿಂದ ಇನ್ನ ಮಾಡಾತನ ಅನ್ಕೋಬೋದ. ನೋಡ್ರಿ ನೋಡೇ ಬಿಡೋಣ, ತೋರಿಸ್ತೀನಿ ನಿಮಗ್ ಮ್ಯಾಚ್ ಯಾವ ತರ ನಡೆಯತ್ತ ಅನ್ನೋ ಕುಸ್ತಿ ಪಂದ್ಯ. ಪ್ರಕಾಶ ಸಂಗಪ್ಪ ಹಿರೇವಣ್ಣಳ್ಳಿ ಫಸ್ಟ್ ಕಾಲ್ ಇಲ್ಲ. ಭಾಳೊತ್ತನ ನಿಂತ್ಕೊಂಡು ಇಲ್ಲೇ ಗ್ಯಾಲರಿ ಮುಂದೆ ನಾ ವಿಡಿಯೋ ಮಾಡತ್ತಿದ್ದೆ. ಪೊಲೀಸರು ಭಾಳ ಮಂದಿ ಇದ್ರಿ ಇಲ್ಲಿ ನಿಂತ್ಕೋಬೇಡ, ಏನು ಕಾಣಂಗಿಲ್ಲ ಅದೇನು ಅನ್ನತ್ತಿದ್ರೆ. ಅದ್ರ ಸಂಬಂಧ ಹೆಂಗೆ ಒಳಗೆ ಹೋಗಿ ನಾ ವಿಡಿಯೋ ಮಾಡ್ಬೇಕು, ಮ್ಯಾಟ್ ಮ್ಯಾಗ ಹೋಗಿ ಅಂತೇಳಿ ಭಾಳ ಯೋಚನೆ ಮಾಡತ್ತಿದ್ದೆ. ನಂಬರ್ 1 ಉಮೇಶ್ ತರ್ಸಿನಕೊಪ್ಪ ಕೆಂಪಟ್ಟೆಯಲ್ಲಿ. ನಮ್ಮ ಧಾರವಾಡ ಗ್ರಾಮಾಂತರ ಅಲ್ಲಿಂತ್ರ ಪೊಲೀಸರು ಬೇದಿ ಕಳ್ಸಿದ್ರ, ಇಲ್ಲಿ ನಿಲ್ಲಕ್ ಹೋಗ್ಬೇಡ ಅಂತೇಳಿ. ಮತ್ತೀಗ ಬೇರೆ ಕಡೆ ಬಂದೆ ಅವ್ರು ತಪ್ಪಿಸಿ. ಧನ್ಯವಾದಗಳು. 65 ಕೆಜಿ ವಿಭಾಗದಲ್ಲಿ ನಂಬರ್ 5 ಶಾಹಿಲ್ ಸೈಯದ್ನವರ್ ವೆಂಕಟಾಪುರ ಕೆಂಪಪಟ್ಟೆಯಲ್ಲಿ, ನಂಬರ್ 1 ದಾದಾಪೀರ್ ಕಲ್ಲೂರ್ ನೀಲಿ ಪಟೇಲಿ ಅವರು ಕೂಡ ಸಿದ್ಧರಾಗಿರಬೇಕು. ಅದಾದ ನಂತರ ನಂಬರ್ 6 ಇಮಾಮ್ ಸಾಬ್ ಸಿಂಗನಹಳ್ಳಿ ಕೆಂಪಪಟ್ಟೆಯಲ್ಲಿ, ನಂಬರ್ 2 ಪ್ರಜ್ವಲ್ ಹೊಸಮನಿ ತರ್ಸಿನಕೊಪ್ಪ ನೀಲಿ ಪಟೇಲಿ ಅವರು ಕೂಡ ಸಿದ್ಧರಾಗಿರಬೇಕು. ಜೀರೋ 6 ಕೆಂಪಪಟ್ಟೆ ಅವರಿಗೆ ಜೀರೋ 8 ಕೆಂಪು ಪಟ್ಟೆಯವರಿಗೆ ಯಾವುದೇ ಅಂಕ ಇಲ್ಲ, ನೀಲಿ ಪಟ್ಟೆಯವರಿಗೆ 8 ಅಂಕ. ಅಂತರದಿಂದ ನೀಲಿ ಪಟ್ಟಿ ಕಟ್ಟಿದಂತ ಕುಸ್ತಿಪಟು ಮುಂದಿನ ಹಂತವನ್ನು ತಲುಪಿರ್ತಾರೆ. ಅಭಿನಂದನೆಗಳು. ಮುಂದಿನ ಕುಸ್ತಿ ಚಾಲನೆಗಾಗಿ ನಿಮ್ಗೆ ಹೇಳಿದ್ನಲ್ಲ ಅಣ್ಣ, ಮ್ಯಾಟ್ ಕಡೆ ಒಳಗೆ ಹೋಗಿ ನಾ ವಿಡಿಯೋ ಮಾಡ್ತೇನೆ ಅಂತೇಳಿ. ಈಗ ನೋಡ್ರಿ ಆರಾಮ್ ಚಂದಾಗಿ ನೋಡ್ರಿ ವಿಡಿಯೋ. ಯಾಕಂದ್ರೆ ಅಲ್ಲಿ ಹೊರಗೆ ನಿಂತ ಮಾಡತ್ತಿದ್ದ ಅಷ್ಟೊಂದು ಕ್ಲಿಯರ್ ಕಾಣತ್ತಿದ್ದಿಲ್ಲ. ಈ ವಿಡಿಯೋನ ಪೂರ್ತಿ ನೋಡ್ರಿ, ಯಾಕಂದ್ರೆ ನಡುವ ಒಂದೆರಡು ಮ್ಯಾಚ್ಗಳದ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಅದಾವ ಮ್ಯಾಚ್. ಅವ ಭಾರಿ ಕಾಳಗ ಬಿದ್ದಿತ್ತು ಇಬ್ಬರದು. ಅವ್ರದ್ದು ಭಾಳ ತಿಂಡಿಲೇ ಆಡಿದ್ರು ಅವರು. ಫುಲ್ ರೋಚಿಗೆ ಎದ್ದು ಬಿಟ್ಟಿದ್ರು.
ನಡೀತಕ್ಕಂತಹ ಕೇಸರಿ ಪ್ರಶಸ್ತಿಯ ತೂಕದ ಕುಸ್ತಿ ಇದು 74 ಕೆಜಿಯ ಮೇಲ್ಪಟ್ಟ ವಿಭಾಗದ ಕುಸ್ತಿ ಇದು. ಪ್ರತಾಪ್ ಕರಡಿಕೊಪ್ಪ. ಈ ಕುಸ್ತಿ ಆದ ನಂತರ ಮುಂದಿನ ಕುಸ್ತಿ 65 ಕೆಜಿ ವಿಭಾಗದಲ್ಲಿ ಶಾಹಿಲ್ ಸೈಯದ್ನವರ್ ಯಕ್ತಾಪುರ ಕೆಂಪು ಪಟ್ಟಿಯಲ್ಲಿ, ದಾದಾಪೀರ್ ಸೈಯದ್ನವರ್ ಕಲ್ಲೂರ್ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. ಅದಾದ ನಂತರ ಇಮಾಮ್ ಸಾಬ್ ಕಟ್ಟಿಮನಿ ಶಿಂಗನಳ್ಳಿ ಕೆಂಪು ಪಟ್ಟಿಯಲ್ಲಿ, ಪ್ರಜ್ವಲ್ ಹೊಸಮನಿ ತಳಸಿನಕೊಪ್ಪ ನೀಲಿ ಪಟ್ಟಿಯಲ್ಲಿ ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರಬೇಕು. 65 ಕೆಜಿ ಮುಗಿದ ತಕ್ಷಣ 74 ಕೆಜಿ ವಿಭಾಗದಲ್ಲಿ ಅಭಿಷೇಕ್ ಎಂ ಚೋರಳ್ಳಿ ಕೆಂಪು ಪಟ್ಟಿಯಲ್ಲಿ, ನಂಬರ್ 1 ಕಾರ್ತಿಕ್ ಪಾಟೀಲ್ ಚಿಕ್ಕಮಲ್ಲಿವಾಡ ನೀಲಿ ಪಟ್ಟಿಯಲ್ಲಿ. 30 ಸೆಕೆಂಡ್ಗಳ ವಿರಾಮ. 2-1 ಸ್ಕೋರ್. ಈ ಕುಸ್ತಿಯಲ್ಲಿ ರುದ್ರಪ್ಪ ಎಂ ಅವರನ್ನ, ಹಾಗೆಯೇ ಮಂಜುನಾಥ್ ನೇರಲಕಟ್ಟಿ ಸರ್ ಅವರು, ಅಮಿತಣ್ಣ ಪಾಟೀಲ್ ರವರು, ವಿಜಯಣ್ಣ ಸಾಂಬ್ಲೇರ್ ಅವರು, ಪವನಣ್ಣ ತೆಟ್ಟೇರ್ ಅವರು, ಶರಣು ಅಂಗಡಿಯರವರು ಆಗಮಿಸಿ ಈ ಒಂದು ಕುಸ್ತಿಯನ್ನ ಚಾಲನೆಯನ್ನ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಂಜು ಸರ್ ಅವರು ಕೂಡ ಆಗಮಿಸಬೇಕು. ಪ್ಲಸ್ 74 ಕೆಜಿಯ ಸೆಮಿಫೈನಲ್ ಕುಸ್ತಿಯನ್ನು ಕೂಡ ಪ್ರಾರಂಭ ಮಾಡಲಾಗುವುದು. ಗೆದ್ದಂತಹ ಕುಸ್ತಿಪಟುಗಳು ಅವರು ಕೂಡ ವರ್ಣಾಪನ ಮಾಡಿ ಸಿದ್ಧರಾಗಿರಬೇಕು. ರುದ್ರಪ್ಪ ಎಂಎಲ್ಟಿ ಕೆಂಪಟ್ಟಿಯಲ್ಲಿ, ಕೇಂದ್ರ ಕುಮಾರ್ ದುರ್ಗನ್ ಅವರು ತಳಿಸಿರುವ ನೀಲಿ ಪಟ್ಟಿಯಲ್ಲಿ, ಕೆಂಪು ಪಟ್ಟಿಯಲ್ಲಿ, ವಿನೋದ್ ಗಿರಿಯಾಳ್ ನೀಲಿ ಪಟ್ಟಿಯಲ್ಲಿ. ಜೀರೋ 4 ಸ್ಕೋರ್. ಕೆಂಪು ಪಟ್ಟಿಯವರಿಗೆ ಯಾವುದೇ ಅಂಕ ಇಲ್ಲ, ನೀಲಿ ಪಟ್ಟಿಯವರಿಗೆ 4 ಅಂಕ. ಅನುಶ್ರೀ ಮೇಡಮ್ ಸ್ಕೋರ್ ತೋರಿಸಿರೋದು. ಆರಾಮ 0-6.
ಆಡೋದವ ಸಮಾಧಾನ ಇಲ್ಲ ಅವ್ನಿಗೆ ಒಳ್ಳೆ ಬಗ್ಗೆ ಅಷ್ಟೇ 0-8 ಸ್ಕೋರ್. ಬ್ಯಾಡ್ರಿ ಹೊಡಕ್ ಬರಲ್ಲ ಅರವತ್ತು 74 ಕೆಜಿ ವಿಭಾಗದಲ್ಲಿ ನಡೀತಕ್ಕಂಥ ಕುಸ್ತಿಗೆ ಇದೀಗ ತಾನೇ ಚಾಲನೆಯನ್ನ ದೊರಕಿಸಿಕೊಡ್ಲಿಕ್ಕೆ ಎಲ್ಲ ಅತಿಥಿ ಅಭ್ಯಾಗತರು ಮೈದಾನಕ್ಕೆ ಆಗಮಿಸಿದ ಜೊತೆಗೆ ಒಂದು ಕುಸ್ತಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ನಾವೆಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆನೆ. ನಾ ಏನವು ತಿಂಡಿ ಮ್ಯಾಚ್ ಅಂದಿದ್ನಲ್ಲ ಇವ ನೋಡ್ರಿ ಲಾಸ್ಟ್ 1 ಪಾಯಿಂಟ್ದಾಗ ರೆಡ್ ಕಲರ್ ಜರ್ಸಿ ಅವ ಗೆಲ್ತಾನ. ಚಪ್ಪಾಳೆ ಕೊಡ್ರಪ್ಪ ಎಲ್ಲರೂ. ಬೇರೆ ಕೂಡ ಆಡ್ಬೇಕು ಭಾರಿ ಖುಷಿ ಆಡೋದಲ್ಲ ಅದು. ಸೇರ್ ಕೊಟ್ಬಿಡ್ರಿ ಈ ಕಡೆ ಕೊಟ್ಬಿಡಿ ಯಾರಿಗಾರ. ನೋಡಿ ಗ್ಯಾಲರಿಯಲ್ಲಿ ಗೊತ್ತಾದ ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪ್ರೇಕ್ಷಕರೇ, ಸಂಘದಲ್ಲಿ ಇಷ್ಟೊಂದು 11-9 ಒಂದು ನಿಮಿಷ ನೀವೆಲ್ಲ ಸೈಲೆಂಟ್ ಕೂತ್ಕೊಳ್ರಪ್ಪ, ಆಡೋರಿಗೆ ತೊಂದರೆ ಆಗಬಾರ್ದು. 11-10 कोण ग्राउंड यार ನೀವು ನಮ್ಮವರು ಸರ್.
74 ಕೆಜಿ ವಿಭಾಗದ ಸೆಮಿಫೈನಲ್ ಕುಸ್ತಿ ಇದು. ವೀರೇಶ್ ಯಾದವಾರ್ ಕೆಂಪು ಪಟ್ಟಿಯಲ್ಲಿ, ವಿನೋದ್ ಗಿರಿಯಾಲ್ ನೀಲಿ. ಖಾಲಿ ಮಾಡಿ 4 ಪಾಯಿಂಟ್ ಇವ್ರು ಬರೀ ಆಡ್ತಮ್ಮ ರಾಜಾ ಹೋಗ್ತಾನಂತ ಪ್ರಕಾಶಯ್ಯ ಹಿರೇವನಹಳ್ಳಿ ಕೆಂಪಟ್ಟಿಯಲ್ಲಿ, ಬಜರಂಗಿ ದೊಡ್ಡಮನಿ ಟಿಕೆಟ್ ನೀಲಿ ಪಟ್ಟಿಯಲ್ಲಿ. ಅವರು ಕೂಡ ಸಿದ್ಧರಾಗಿ ಮ್ಯಾಟ್ ಹತ್ರ ಬರ್ಬೇಕಿಲ್ಲ. ಕುಸ್ತಿ ಮ್ಯಾಚ್ ನೋಡಿದ್ವಿ. ಈಗ ನೋಡ್ಕೊಂಡು ಟೈಮ್ 1 ಗಂಟೆ ಆಗೈತಿ, ಮನೆಗೆ ಹೋಗೋಣ ಈಗ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಇನ್ನು ಇದೇ ಥರ ಹಲವಾರು ವಿಡಿಯೋಗಳನ್ನು ಹಾಕ್ತಿರ್ತೀನಿ. ನಿಮ್ಮ ಸಪೋರ್ಟ್ ಬೇಕು ನಮ್ಗೆ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಮತ್ತೊಮ್ಮೆ ಹೇಳ್ತೀನಿ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.